ರಾಜಕೀಯವಾಗಿ ಮಣ್ಣು ಮುಕ್ಕಿದ ಎಂಇಎಸ್ನಿಂದ ಹಣದ ಅಂಶ. ಆರೋಗ್ಯ ವಿಮೆಗೆ 34 ಕೋಟಿ ಮಹಾ ಅನುದಾನ. ಕರ್ನಾಟಕದ ಗಡಿಯೊಳಗೆ 865 ಹಳ್ಳಿ ಪಟ್ಟಣಗಳು ಜನರಿಗಾಗಿ ಮಹಾರಾಷ್ಟ್ರದ ಸರ್ಕಾರ ಜಾರಿಗೆ ತಂದ ಮಹಾತ್ಮ ಜ್ಯೋತಿರಾವ್ ಫುಲೆ ಜನಾರೋಗ್ಯ ವಿಮೆ ಯೋಜನೆಗೆ ಅಲ್ಲಿನ ಸರ್ಕಾರ 34 ಕೋಟಿ ಅನುದಾನ ಮೀಸಲಿಟ್ಟಿದೆ. ಫಲಾನುಭವಿಗಳ ಆಯ್ಕೆಗೆ ಬೆಳಗಾವಿ ನಗರದ 4 ಕೇಂದ್ರಗಳನ್ನು ತೆರೆಯಲಾಗಿದೆ. ಜನವರಿ 4ರಿಂದ 7ರವರೆಗೆ ಕಡಗಲಿಯ ಕೇಂದ್ರದಲ್ಲಿ 17 ಅರ್ಜಿಗಳು ಬಂದಿದ್ದು 3 ದಿನಗಳಲ್ಲಿ 6 ಮಂದಿಗೆ 50,000ದಿಂದ 3 ಲಕ್ಷದವರೆಗೆ ವಿಮೆ ಜಮೆಯಾಗಿದೆ. ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ತಕ್ಷಣ ಮೊಬೈಲ್ ಲಿಂಕ್ ಅನ್ನು ಮಾಡಿ ಆನ್ಲೈನ್ ಅಥವಾ ಆಫ್ಲೈನ್ ಅರ್ಜಿ ಸಲ್ಲಿಸಬಹುದು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿಫಾರಸು. ನಾನು ಮರಾಠಿ ಭಾಷೆಗೆ ಎಂಬ ಮುಚ್ಚಳಿಕೆ ಹಾಗೂ ಆಸ್ಪತ್ರೆ ಬಿಲ್ ಹಚ್ಚಿ ಅಪ್ಲೋಡ್ ಮಾಡಿದರೆ ಸಾಕು, ಹಣ ನೇರವಾಗಿ ಆಸ್ಪತ್ರೆಗೆ ಜಮಾ ಆಗುತ್ತದೆ ಎಂದು ಇದರ ಸೇವಾ ಪ್ರತಿನಿಧಿಗಳು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ನೀಡುವ ಯಶಸ್ವಿನಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಯೋಜನೆಗಳ ಫಲಾನುಭವಿ ಆಗಲು 16 ನಿಯಮವಿವೆ. ಆದರೆ ಅಂತ್ಯೋದಯ ಅನ್ನ ಹೊಂದಿರಬೇಕು, ಮನೆಯಲ್ಲಿ ವಾಹನ ಇರಬಾರ್ದು, ತೆರಿಗೆ ತುಂಬಾರ್ದು, ಬ್ಯಾಂಕ್ ಖಾತೆ, ಆಧಾರ್ ಜೋಡಣೆ ಮುಂತಾದ ಅಡೆತಡೆಗಳು. ಇಷ್ಟೆಲ್ಲ ಜಂಜಾಟವೇ ಬೇಡ ಎಂದು ಮರಾಠಿಗರು ಮಹಾರಾಷ್ಟ್ರದ ಯೋಜನೆಗೆ ಮಾರು ಹೋಗಬಹುದು. ಇದನ್ನು ಕರ್ನಾಟಕ ಸರ್ಕಾರ ಈಗ ನಿಲ್ಲಿಸಬೇಕು ಎಂದು ಜಿಲ್ಲಾ ಕನ್ನಡ ಸಂಘಟನೆಯ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದ್ರಗಿ ಒತ್ತಾಯಿಸಿದ್ದಾರೆ. ಆಸ್ಪತ್ರೆಗಳು ಮರಾಠಿಮಯ ಆಗಿರಬೇಕು. ಬೆಳಗಾವಿ, ಬೀದರ್, ಕಾರವಾರ ನಗರಗಳಲ್ಲಿ ಮರಾಠಿ ಭಾಷೆ ಬಳಸುವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂಬ ನಿಯಮವನ್ನು ಮಹಾರಾಷ್ಟ್ರ ಮಾಡಿದೆ. ಅಂತಹ 10 ಆಸ್ಪತ್ರೆಗಳನ್ನು ಗುರುತಿಸಿ 2023 ಮಾರ್ಚ್ 2ರಂದು ಮಹಾರಾಷ್ಟ್ರ ಸರ್ಕಾರ ಹೊರಡಿಸಿದ ಆದೇಶದಲ್ಲಿ ಈ ಅಂಶವಿದೆ. ಯಾವ ಆಸ್ಪತ್ರೆ ಕನ್ನಡಿಗರಿಗೆ ಒಳಪಡುತ್ತದೋ ಅದರತ್ತ ಮರಾಠಿಗರು ಇಣಿಕೆ ಕೂಡ ನೋಡಬಾರದು ಎಂಬುದು ಇದರ ಉದ್ದೇಶ. ಯೋಜನೆ 1000 ಆಸ್ಪತ್ರೆಗಳ ಮೊದಲು ಗುರುತಿಸಲಾಗಿತ್ತು. 865 ಹಳ್ಳಿಗಳಿಗೆ ವಿಸ್ತರಣೆ ಮಾಡಿದ ಮೇಲೆ ಗಡಿಭಾಗದ 8 ಜಿಲ್ಲೆಗಳ 140 ಆಸ್ಪತ್ರೆಗಳನ್ನು ಸೇರಿಸಲಾಗಿದೆ.